ಬ್ರೋ, ಏನೋ ಬರಕ್ಕೆ ಹೇಳಿದ್ರಿ? ಅದೇ ಜೈ, ತುಂಬಾ ಜನ ಎಂಪ್ಲಾಯೀಸ್ನ ಲೇ ಆಫ್ ಮಾಡ್ತಾ ಇದೆಯಲ್ಲ, ಯಾಕೆ ಅಂತ ಕೇಳ್ಬೋದಾ? ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗೇ ಇದೆಯಲ್ಲ, ಹೀಗಿದ್ದಾಗ್ಲೂ ಯಾಕೆ ಲೇ ಆಫ್ ಮಾಡ್ತಾ ಇದೆ? ಚೆನ್ನಾಗೇ ಇತ್ತು ಬ್ರೋ, ಆದ್ರೆ ಮಾರ್ಕೆಟ್ ಅಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡೋದ್ರಲ್ಲಿ ನಾವು 4 ಕ್ವಾರ್ಟರ್ಸ್ ಇಂದ ಸೋಲ್ತಾನೆ ಬಂದಿದ್ದೀವಿ ಬ್ರೋ. ಇದೀಗೆ ಕಂಟಿನ್ಯೂ ಆದ್ರೆ ಮಾರ್ಕೆಟ್ ಅಲ್ಲಿ ನಮ್ಮ ಬಗ್ಗೆ ನೆಗೆಟಿವ್ ಸ್ಟೇಟ್ಮೆಂಟ್ ಬಿಲ್ಡ್ ಆಗುತ್ತೆ. ಅದಾದ್ರೆ ಎಷ್ಟು ಹೊಡ್ತಾ ಬೀಳುತ್ತೆ ಬ್ರೋ. ಅದಕ್ಕೆ ನಾನು ಎಷ್ಟು ಸಾಧ್ಯನೋ ಎಲ್ಲ ಕಡೆ ಕಾಸ್ಟ್ ಕಟ್ಟಿಂಗ್ ಮಾಡಿ ಕಂಪ್ನಿ ಎಫಿಷಿಯನ್ಸಿನ ಜಾಸ್ತಿ ಮಾಡೋದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ಮಾರ್ಕೆಟ್ ಡೌನ್ ಅಲ್ಲಿ ಇದೆ. ಕನ್ಸ್ಟ್ರಕ್ಟಿವ್ ಆಗಿ ಏನಾದ್ರು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಇದು ರೈಟ್ ಟೈಮ್ ಬ್ರೋ. ಗೋಯಿಂಗ್ ಫಾರ್ವರ್ಡ್ ನಾವು ಎಷ್ಟು ಎಫಿಷಿಯಂಟ್ ಆಗ್ತೀವೋ ಅಷ್ಟು ನಮಗೆ ಒಳ್ಳೇದು. ಇಲ್ಲಾಂದ್ರೆ ಮಾರ್ಕೆಟ್ ಅಲ್ಲಿ ಹೆಸರು ಬಿದ್ದೋಗುತ್ತೆ, ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಕಳ್ಕೊತಾರೆ, ಅದು ಡೈರೆಕ್ಟ್ ಆಗಿ ಕಂಪ್ನಿಗೆ ಹೊಡ್ತಾ ಬೀಳುತ್ತೆ. ಅದಕ್ಕೋಸ್ಕರನೇ ನಾನು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಕಾಸ್ಟ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಬ್ರೋ, ನಿಮ್ಗೆ ಎಲ್ಲ ಗೊತ್ತಿದೆ. ನೀನ್ ಹೇಳ್ತಾ ಇರೋದು ಕರೆಕ್ಟೇ, ಆದ್ರೂ ಮತ್ತೆ ಇನ್ನೊಂದು ವಿಷಯ, ನಾನು ಅಬ್ಸರ್ವ್ ಮಾಡಿದಾಗೆ ಕಂಪನಿಯಲ್ಲಿ 4 ಜನ ತಗೊಳ್ಳೋ ಸಂಬಳನ ಒಬ್ಬೊಬ್ಬರೇ ತಗೋದಾರೆ. ಹೇಗೆ ಅಂತ ಆದ್ರೆ ಮಾಡ್ತಿರೋ ಕೆಲಸ ಮಾತ್ರ ಒಬ್ಬಂದೆ. ಅದಕ್ಕೆ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಕಮ್ಮಿ ಸಂಬಳ ತಗೊಳ್ಳೋರ್ನೋ ಅಥವಾ ಹೊಸೊಬ್ರನ್ನ ಒಂದಿಬ್ರನ್ನ ಟ್ರೈನ್ ಅಪ್ ಮಾಡಿ ಕೂರ್ಸಿದ್ರೆ ಆ ಜಾಗದಲ್ಲಿ ಈಗ ಒಬ್ಬಂಗೆ ಕೊಡ್ತಾ ಇರೋ ಸಂಬಳನೇ ಇನ್ನು 4 ಜನಕ್ಕೆ ಹಂಚಿದೆ ಬೇರೆ ಕೆಲಸ ಮಾಡಿಸ್ಕೋಬಹುದಲ್ವಾ? ಕಂಪ್ನಿಗೆ ಲಾಭನೇ ಅಲ್ವಾ ಬ್ರೋ ಅದು? 4 ಜನಕ್ಕಾಗೋ ಸಂಬಳನ ಒಬ್ಬನೇ ತಿಂತಾ ಹೋದ್ರೆ, ಇದೀಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಕಂಪ್ನಿ ಉದ್ಧಾರ ಆಗೋದು ಹೇಗೆ ಬ್ರೋ? ಸಾಲದಕ್ಕೆ ಕಂಪ್ನಿ ಶೇರಲ್ಲೂ ಪ್ರಾಫಿಟ್ ತಗೋತಾರೆ ಬ್ರೋ. ಯಾವ ನ್ಯಾಯ ಇದು? ಒಂಥರ ಡಬಲ್ ಎಡ್ಜ್ ಬ್ಲೇಡ್ ತರ, ಈ ಕಡೆಯಿಂದನೂ ಕುಯ್ತಾರೆ, ಆ ಕಡೆಯಿಂದನೂ ಕುಯ್ತಾರೆ. ಅದಕ್ಕೆ ನಾನೇನ್ ಮಾಡ್ತಾ ಇದೀನಿ ಅಂದ್ರೆ ಕತ್ತರಿ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಎಲ್ಲೆಲ್ಲಿ ಕಟ್ ಮಾಡಿ ಬಿಸಾಕ್ಬೋದು ಬಿಸಾಕ್ತಾರೆ. ಇನ್ಫ್ಯಾಕ್ಟ್ ಹೈಯೆಸ್ಟ್ ಪೇಡ್ ಎಂಪ್ಲಾಯೀಸ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆ. ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಮ್ಮ ಹೆಸರನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ ಬ್ರೋ. ಪರ್ಸ್ನಲಿ ನನಗೆ ಈ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಅದು ನಿಮ್ಮ ಮೇಲೆ ಖಂಡಿತ ಸಾಧ್ಯ ಇಲ್ಲ. ನಿಮಗೆ ಗೊತ್ತಲ್ಲ ನಾನು ಹೇಗೆ ಅಂತ. ಇಷ್ಟು ದೊಡ್ಡ ಕಂಪ್ನಿಲಿ ಇಂಥ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಕೂತಾಗ ನಾನು ಯಾರಾದ್ರೂ ಈಕ್ವಲ್ ಆಗಿ ನೋಡ್ಬೇಕಾಗತ್ತೆ ಬ್ರೋ. ಎಲ್ಲೂ ಪಾರ್ಶಾಲಿಟಿ ಮಾಡೋಕ್ಕಾಗೋದಿಲ್ಲ. ನಾಳೆ ದಿನ ಯಾರಾದ್ರೂ ನನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಸೊ ವಿಧಿ ಇಲ್ಲದೆ ಕಂಪ್ನಿಗೋಸ್ಕರ ನಾನು ಈ ನಿರ್ಧಾರಗಳನ್ನ ತಗೋಬೇಕಾಗಿದೆ. ಅಂಡ್ ನಾನು ಮಾಡ್ತಿರೋದು ನನಗೆ ಸರಿ ಅಂತಾನು ಅನಿಸ್ತಾ ಇದೆ. ಜೈ, ನೀನ್ ಹೇಳ್ತಾ ಇರೋದೆಲ್ಲ ಕೇಳ್ತಿದ್ರೆ ನನ್ನ ಪೊಸಿಷನ್ಗೂ ಎಲ್ಲೋ ಗೊತ್ತು ಬರೋ ತರ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಏನ್ ಹೇಳಲಿ ಬ್ರೋ, ನೀವೇ ಯೋಚನೆ ಮಾಡಿ. ಇಷ್ಟು ವರ್ಷ ಕಂಪ್ನಿ ನಮ್ಮನ್ನೆಲ್ಲ ಸಾಕಿದೆ, ಅಂಡ್ ಆ ಕಂಪ್ನಿ ಇವಾಗ ಕಷ್ಟದಲ್ಲಿದೆ ಅಂದಾಗ ನಮ್ಮ ಕಡೆಯಿಂದ ಒಂದು ತ್ಯಾಗ ಅಂತ ಏನಾದ್ರು ಮಾಡ್ಲೇಬೇಕಾಗತ್ತಲ್ವಾ? ಎಂಡ್ ಆಫ್ ದಿ ಡೇ ಮುಖ್ಯ ಆಗೋದು ಕಂಪನಿ, ಬಿಸ್ನೆಸ್ ಬ್ರೋ. ಒಂದು ಕಂಪ್ನಿ ಉದ್ಧಾರ ಆದ್ರಿಂದ ತುಂಬಾ ಜನ ಉದ್ಧಾರ ಆಗ್ತಾರೆ, ಅನ್ನ ತಿಂತಾರೆ. ಅದೇ ಒಂದು ಕಂಪ್ನಿ ಮುಳುಗೋದ್ರೆ ಎಲ್ಲರೂ ಮುಳುಗೋಗ್ತಾರೆ ಬ್ರೋ. ಇಡೀ ಸಿಸ್ಟಮೇ ಕೊಲಾಪ್ಸ್ ಆಗ್ಬಿಡುತ್ತೆ. ಗೊತ್ತು ಇದರಿಂದ ತುಂಬಾ ಜನಕ್ಕೆ ಹರ್ಟ್ ಆಗುತ್ತೆ ಅಂತ, ಬಟ್ ಕಂಪ್ನಿಗೆ ಒಳ್ಳೇದಾಗತ್ತೆ. ನಾನಿರೋಂಥ ಪೊಸಿಷನ್ ಅಲ್ಲಿ ನಿಂತು ಯೋಚನೆ ಮಾಡಿದಾಗ ನಾನು ಮಾಡ್ತಿರೋದು ನನಗೆ ಸರಿ ಅಂತಾನೆ ಅನಿಸ್ತಾ ಇದೆ. ಸೊ ಪ್ಲೀಸ್ ಬ್ರೋ, ಇಟ್ಸ್ ಅ ರಿಕ್ವೆಸ್ಟ್, ದಯವಿಟ್ಟು ಏನು ಅನ್ಕೊಳಕ್ ಹೋಗ್ಬೇಡಿ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಂಪ್ನಿಗೆ ಏನು ಒಳ್ಳೇದೋ ಅದೇ ಮಾಡೋದು ಬ್ರೋ. ನನಗೆ ಗೊತ್ತು ಇದರಿಂದ ತುಂಬಾ ಜನಕ್ಕೆ ಹರ್ಟ್ ಆಗುತ್ತೆ ಅಂತ, ಬಟ್ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಬ್ರೋ. ನನ್ನ ಜಾಗದಲ್ಲಿ ನಿಂತು ನಾನು ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಬ್ರೋ, ಅಣ್ಣಂಗೆ ವಿಚಾರ ಗೊತ್ತಾದ್ರೆ ಬೇಜಾರಾಗ್ತಾನೆ, ಕೋಪನೂ ಮಾಡ್ಕೋಬಹುದು. ಬಟ್ ನಾನು ಮಾಡ್ತಿರೋದು ಸರಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಬ್ರೋ. ನಾನು ಮಾಡ್ತಿರೋದೆಲ್ಲ ಕಂಪ್ನಿ ಒಳ್ಳೇದಕ್ಕೆ. ಅಂಡ್ ಇದು ಯಾವುದನ್ನು ನಾನು ಪರ್ಸನಲ್ ಆಗಿ ಮಾಡ್ತಿಲ್ಲ ಬ್ರೋ, ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಧಿಕಾರ ಇದೆ ಅನ್ನೋದಕ್ಕಿಂತ ಜವಾಬ್ದಾರಿ ಇದೆ ಬ್ರೋ. ಅಂಡ್ ಆ ಜವಾಬ್ದಾರಿನ ನೀಟಾಗಿ ನಿಭಾಯಿಸೋದು ಅಷ್ಟೇ ನನ್ನ ಕೆಲಸ ಅಂಡ್ ನನ್ನ ಗುರಿ. ಅದಕ್ಕೆ ಒಂದು ರಿಕ್ವೆಸ್ಟ್ ಬ್ರೋ, ನೀವೇ ವಾಲಂಟಿಯರ್ ಆಗಿ ಕಂಪ್ನಿ ಬಿಟ್ಟು ಹೋದ್ರೆ ಬೆಟರ್ ಅನ್ಸುತ್ತೆ. ಇಷ್ಟೆಲ್ಲ ಮಾಡ್ತಿರೋದು ನಾನು ಕಂಪ್ನಿ ಒಳ್ಳೇದಕ್ಕೆ ಬ್ರೋ. ನೀವಾದ್ರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಇದೇ ಡಿಸಿಷನ್ ತಗೋತಿದ್ರಿ ಅಂತ ಭಾವಿಸ್ತೀನಿ. ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಹಲೋ, ಹಾಂ ಹೇಳಿ. ಸತ್ಯ, ಹೆಸರು ಬೇಳೆ ಮೇಡಮು ಒಳಗಡೆ ಇಲ್ಲ ಅಂದ್ರೆ ಓಕೆ, ಮಗು ನೋಡ್ಕೊಂಡು ಹೋಗ್ಬಿಡ್ತೀನಿ.
ಓ ಹೆಸರು ಕಾಳು ಮೇಡಮ್ ನೀವಾ? ಹೆಸರು ಕಾಳು ಮೇಡಮ್ಮ. ಸಾರಿ ಮೇಡಮ್, ಹಂಗೆ ಬಾಯ್ ತಪ್ಪು ಬಂದ್ಬಿಡ್ತು. ಹೊಟ್ಟೆಗೆ ಹಾಕೋಬಿಡಿ. ಅದಿರ್ಲಿ, ನೀವು ಇಷ್ಟೊತ್ನಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಯಾಕೆ ಕಳ್ಳಂತರ ಬಗ್ಗೆ ನೋಡ್ತಿದ್ದೀರಾ? ಅದು ಮೇಡಮ್, ಮಗು ಆರಾಮಾಗಿದ್ದಾಳ ಅಂತ ನೋಡ್ಕೊಂಡು ಹೋಗಿ ಬಂದಿದೆ ಮೇಡಮ್. ಏನ್ ಮೇಡಮ್ ಮಂಗ್ ಲುಕ್ ಕೊಡ್ತಿದ್ದೀರಾ? ನನ್ನೆಲ್ಲ ಮಗುನ ಕಿಡ್ನಾಪ್ ಮಾಡಕ್ ಬಂದಿದೆ ಅನ್ನೋ ರೇಂಜ್ಗೆ ಲುಕ್ಕಲ್ಲೇ ಶೂಟ್ ಮಾಡ್ತಿದ್ದಾರಲ್ಲ ಮೇಡಮ್. ಪಾಪ ಮಗು ಗಾಬರಿ ಆಗಿತ್ತು, ಹೇಗಿದ್ದಾಳೋ ಏನೋ ಅಂತ ನೋಡ್ಕೊಂಡು ಹೋಗಿ ಬಂದಿದೆ ತಪ್ಪು ಅನ್ನೋ ತರ ಲುಕ್ ಕೊಡ್ತಿದ್ದೀರಲ್ಲ ಮೇಡಮ್ ನೀವು. ಏನ್ ಮಾಡೋದು, ಯಾರೇನು ಅಂತ ಗೊತ್ತಿರಲ್ವಲ್ಲ. ಯಾರೇನೋ ಗೊತ್ತಿಲ್ಲ ಮೇಡಮ್, ಆದ್ರೆ ನಾನಂತೂ ಹಂಗಲ್ಲ. ಅಪ್ಟ ಅಪರಂಜಿ ಮೇಡಮ್, ಪಕ್ಕಾ ಜೆಂಟ್ಲ್ಮನ್. ನಮ್ ಬಗ್ಗೆ ನಾವೇ ಕೊಚ್ಕೋಬಾರ್ದು ಮೇಡಮ್. ನನ್ನ ಬಗ್ಗೆ ನಾನೇ ಕೊಚ್ಕೋತಿಲ್ಲ, ಅದೇನಂದ್ರೆ ನಾನು ಹಂಗಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದಾಗಿರ್ಲಿ, ಇವಾಗ ಮಗು ಹೇಗಿದ್ದಾಳೆ ಮೇಡಮ್? ಅವತ್ತು ಹಾಗಾದ್ಮೇಲೆ ಚೇತರಿಸ್ಕೊಂಡಿದ್ದಾಳಲ್ವಾ? ಹಾ, ಪರವಾಗಿಲ್ಲ. ಊಟ ಮಾಡಿ ಮಲಗಿಸಿದೀನಿ. ನೀವು ಅವಳನ್ನ ನೋಡೋಂಗಿದ್ರೆ ನಾಳೆ ಬನ್ನಿ. ಹಾ ಮೇಡಮ್. ಆಮೇಲೆ ಮೇಡಮ್, ಅವತ್ತು ಮಗುಗೆ ಹಂಗಾಗಿತ್ತಲ್ಲ, ನೀವು ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟಿದ್ದೀರಿ ಮೇಡಮ್. ಎತ್ಕಳಲ್ವಾ, ನಿಮ್ಮನ್ನ ನೋಡಿ ನನ್ನ ಕಳ್ಳು ಚುರುಕು ಅನ್ಬಿಡ್ತು ಮೇಡಮ್. ಅಷ್ಟೊಂದು ಪಾಪ ಅನ್ಸೋಯ್ತು ಮೇಡಮ್ ನಿಮ್ ನೋಡಿ. ಅವಳು ಹುಡ್ದಾಗಿಂದ ಅಂತ ಪರಿಸ್ಥಿತಿ ನಾನು ಯಾವತ್ತೂ ಎದುರಿಸಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಗಾಬರಿ ಆಗೋಯ್ತು. ಹಂಗೆಲ್ಲ ಆಗೋದು ಸಹಜನೇ ಬಿಡಿ ಮೇಡಮ್. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತೀರಾ, ಯಾರೋ ಬಂದು ಅಪಾಯ ಮಾಡ್ತಾರಂದ್ರೆ ಕಂಗಲ್ ಆಗ್ಲೇಬೇಕಲ್ಲ ಮೇಡಮ್. ಅದರಲ್ಲೂ ಅಮ್ಮ ಮಗಳು ಸಂಬಂಧ ಅಂದ್ರೆ ಕೇಳ್ಬೇಕಾ? ನೆಕ್ಸ್ಟ್ ಲೆವೆಲ್ ಬಿಡಿ ಮೇಡಮ್. ಮೇಡಮ್, ನಿಮ್ದು ಊಟ ಆಯ್ತಾ? ನಂದಾಯ್ತು, ನಿಮ್ದು? ಹಾಯ್, ನಮ್ದು ಬಿಡಿ ಮೇಡಮ್. ಪಾಪಿ ಪರದೇಸಿ ಜೀವನ. ಮನೆಗೆ ಹೋಗೋದು, ನೂಡಲ್ಸ್ ಪ್ಯಾಕೆಟ್ ಓಪನ್ ಮಾಡಿ ಬಿಸಿನೀರ್ಗೆ ಹಾಕೋದು. ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕಂತಿಲ್ಲ ಮೇಡಮ್, ಹೆಂಗೋ ನಡೆಯುತ್ತೆ. ಹೆಂಗಿದ್ರು ಜೀವನ ನಡೆಯುತ್ತಲ್ಲ ಮೇಡಮ್.